ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗಲ್ಲಿ ಆನ್ಲೈನಿಂದ ಒಂದಿಷ್ಟು ಗ್ರೋಸರೀಸ್ನ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ. ಅದೆಲ್ಲವನ್ನು ಅದರ ಡಬ್ಬೆಗಳಿಗೆ ಹಾಕಿ ತುಂಬಿಟ್ಕೊಂಡು ಅವುಗಳನ್ನ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮತ್ತು ಪ್ಯಾಂಟ್ ಶರ್ಟ್ ಬಟ್ಟೆಗಳಿರುತ್ತಲ್ವ, ಅದನ್ನು ಈಸಿಯಾಗಿ ನಾವು 10-15 ನಿಮಿಷದಲ್ಲಿ ತುಂಬ ಬಟ್ಟೆಗಳನ್ನ ಐರನ್ ಮಾಡೋದು ಹೇಗೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಿಕ್ಸ್ಚರ್ ಅಥವಾ ಡಾನಿ ಅಥವಾ ಸೇವ್ ಅಂತ ಹೇಳ್ತೀವಲ್ವ, ಅದನ್ನು ನಾನಿವತ್ತು ಮಾಡ್ತಾಯಿದ್ದೆ. ಹೆಲ್ದಿಯಾಗಿ ಮಾಡ್ಕೊಳ್ಳೋದು ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದ್ರ ಜೊತೆಗೆ ನಾವು ಇವತ್ತು ಒಂದಿಷ್ಟು ವಿಷಯಗಳ ಬಗ್ಗೆ ಮಾತಾಡೋಣ. ಅಂದರೆ ಈ ಕರ್ಮ ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತಾರಲ್ವ. ಕರ್ಮ ಇದೆ, ಯಾವುದೋ ಒಂದು ಕರ್ಮದಿಂದ ಈ ಥರ ಆಗ್ತಾ ಇದೆ, ಕರ್ಮ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ. ಹಾಗಂದರೆ ಏನು ಅಂತ ತಿಳ್ಕೊಳ್ಳೋಣ. ಕರ್ಮ ಅಂದರೆ ನಾವೇ ಮಾಡಿರುವಂಥ ಪಾಸಿಟಿವ್ ಅಥವಾ ನೆಗೆಟಿವ್ ಕರ್ಮಗಳು. ಅಂದರೆ ಕೆಟ್ಟ ಕರ್ಮ, ಒಳ್ಳೆ ಕರ್ಮ ಎರಡಕ್ಕೂ ಕರ್ಮನೇ ಅಂತ ಹೇಳ್ತೀವಿ. ಕರ್ಮದಲ್ಲಿ ಎರಡು ವಿಧ. ಒಂದು ಕೆಟ್ಟ ಕರ್ಮವನ್ನು ಮಾಡೋದು, ಒಂದು ಒಳ್ಳೆಯ ಕರ್ಮವನ್ನು ಮಾಡೋದು. ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ನಾವೇ ಮಾಡಿರುವಂಥ ಪಾಪ ಕರ್ಮಗಳು ಏನು ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ. ಪಾಪ ಕರ್ಮಗಳನ್ನ ಮಾಡಿದ್ವಿ, ಅದು ಅಲ್ಲೇ ನಮಗೆ ಅದರ ಫಲ ಅಲ್ಲೇ ಸಿಗಬೇಕಾಗಿರುತ್ತೆ. ಯಾವಾಗ ಮಾಡಿರ್ತೀವಿ ಪಾಪ ಕರ್ಮಗಳನ್ನ, ಆವಾಗ ಅಲ್ಲೇ ಸಿಕ್ತು ಅಂದರೆ ಅದು ಅಲ್ಲಿಗೆ ಕ್ಲೋಸ್ ಆಗಿರುತ್ತೆ. ಅಷ್ಟೊತ್ತಿಗೆ ಬಹಳಷ್ಟು ನಾವು ಬಹಳ ಜನ್ಮಗಳನ್ನ ತೆಗೆದುಕೊಂಡು ಪಾಪ ಕರ್ಮಗಳನ್ನ, ಪುಣ್ಯ ಕರ್ಮಗಳನ್ನ ಮಾಡ್ಕೊಂಡು ಬಂದಿರ್ತೀವಿ. ಆಗ ಅದು ಹಿಂದಿನ ಜನ್ಮದಲ್ಲಿ ಕ್ಲಿಯರ್ ಆಗಿಲ್ಲ ಅಂತಂದರೆ, ಅಷ್ಟರಲ್ಲಿ ನಮಗೆ ವಯಸ್ಸಾಗೋಯ್ತು, ತೀರಿ ಹೋದ್ವಿ, ಈ ಥರ ಎಲ್ಲ ಆಯಿತು ಅಂದರೆ ಆ ಕರ್ಮ ಅಲ್ಲಿ ಫಲ ಸಿಗದೇ ಇರೋದು ಮುಂದಿನ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಓಕೆ, ಹಿಂದಿನ ಜನ್ಮದಲ್ಲಿ ಮಾಡಿದ್ದು ಈ ಜನ್ಮದಲ್ಲಿ ಕರ್ಮ ನಡೀತಾ ಇರುತ್ತೆ. ಸೊ ಅದಕ್ಕೆ ನಾವು ಕರ್ಮ ಅಂತ ಹೇಳ್ತೀವಿ. ಅದು ಒಳ್ಳೆ ಕರ್ಮ ಇರ್ಬೋದು, ಕೆಟ್ಟ ಕರ್ಮನೇ ಆಗಿರ್ಬೋದು. ಏನಾದರೂ ನಮಗೆ ಈಗ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ದುಡ್ಡಿನ ಸಮಸ್ಯೆ ಬರುತ್ತೆ, ಅಥವಾ ಏನೋ ಮಾನಸಿಕವಾಗಿ ನೋವಾಗುತ್ತೆ, ಏನಾದರೂ ಕಂಟಕಗಳು, ವಿಘ್ನಗಳು ಬರ್ತಿರುತ್ತೆ. ಯಾವುದೋ ಕೆಲಸವನ್ನು ಮಾಡಬೇಕು ಅಂದರೆ ಕೆಲಸ ಕಾರ್ಯಗಳು ಆಗ್ತಾ ಇರಲ್ಲ. ಇದಕ್ಕೆಲ್ಲ ಕಾರಣ ಏನಿರುತ್ತೆ ಅಂದರೆ ನಾವು ಮಾಡಿರೋ ಕೆಟ್ಟ ಕರ್ಮಗಳು ಇರುತ್ತೆ. ಪೂರ್ವ ಜನ್ಮದಲ್ಲಿ ಮಾಡಿ ಅಲ್ಲಿ ಫಲ ಅದನ್ನು ಅನುಭವಿಸಿರಲ್ಲ. ಅದು ಈ ಜನ್ಮದಲ್ಲಿ ಬಂದು ಈ ಜನ್ಮದಲ್ಲಿ ಎಫೆಕ್ಟ್ ಕೊಡ್ತಾ ಇರುತ್ತೆ. ಅದೇ ರೀತಿ ನಾವೇನಾದರೂ ಪುಣ್ಯ ಕರ್ಮವನ್ನು ಮಾಡಿದ್ವಿ ಅಂತ ಇಟ್ಕೊಳ್ಳಿ ಹಿಂದಿನ ಜನ್ಮದಲ್ಲೂ, ಅದ್ರ ಫಲ ಕೂಡ ನಮ್ಗೆ ಅಲ್ಲಿ ಸಿಕ್ಕಿರಲಿಲ್ಲ ಅಂದರೆ ಆ ಕರ್ಮ ಈ ಜನ್ಮದಲ್ಲಿ ಬಂದು ನಮಗೆ ರಿಸಲ್ಟ್ ಕೊಡುತ್ತೆ. ಅಂದರೆ ಒಂದೊಂದು ಸರಿ ಏನಾಗುತ್ತೆ, ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ, ನೋಡು ಈ ಥರ ನನಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀವಲ್ವ. ಅದೃಷ್ಟ ಒಲ್ದು ಬಂದಿದೆ ಅಂತ. ಏನಾದರೂ ಒಂದು ಜೀವನದಲ್ಲಿ ಒಳ್ಳೆಯದಾದಾಗ ಯಾರೋ ಹೇಳ್ತಿರ್ತಾರೆ, ನೀವು ಪುಣ್ಯ ಮಾಡಿದ್ದೀರಾ, ಅದೃಷ್ಟ ಮಾಡಿದ್ದೀರಾ ಅಂತ. ಅಚಾನಕ್ ಒಂದು ನಮಗೆ ಖುಷಿ ಸುದ್ದಿ ಸಿಗ್ತಾ ಇರುತ್ತೆ, ಒಳ್ಳೇದಾಗ್ತಾ ಇರುತ್ತೆ ಜೀವನದಲ್ಲಿ. ಸಡನ್ ಆಗಿ ನಮಗೆ ಏನೋ ಒಂದು ಮಾಡ್ತಿರೋ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಅದರಿಂದ ಅಥವಾ ಮದುವೆ ಜೀವನದಲ್ಲಿ ಒಳ್ಳೆಯ ಒಂದು ಮನೆ ಸಿಗುತ್ತೆ, ಅಥವಾ ಸ್ಯಾಲ್ರಿ ಏನಾದರೂ ಚೆನ್ನಾಗಿ ಸಿಗುತ್ತೆ, ಅಥವಾ ಬಿಸ್ನೆಸ್ ಏನಾದರೂ ಕೈ ಹಾಕಿರ್ತೀವಿ, ಅದು ಬೇಗ ಸಕ್ಸಸ್ ಸಿಕ್ಬಿಡುತ್ತೆ. ಈ ಜನ್ಮದಲ್ಲಿ ನಾವೇನೋ ಅಷ್ಟು ಕರ್ಮ ಮಾಡಿರಲ್ಲ, ಬಟ್ ಅದು ಸಿಗುತ್ತೆ ಅಂದರೆ ಅದು ಪೂರ್ವ ಜನ್ಮದಲ್ಲಿ ಪುಣ್ಯದ ಕರ್ಮವನ್ನು ಅಲ್ಲಿ ಮಾಡಿರ್ತೀವಿ, ಅಲ್ಲಿ ನಮಗೆ ಅದು ಪೆಂಡಿಂಗ್ ಉಳ್ಕೊಂಡಿರುತ್ತೆ, ಅದ್ರ ಫಲ ಇಲ್ಲಿ ಸಿಗುತ್ತೆ. ಸೊ ಇದು ಕರ್ಮ. ಹಾಗೆ ಏನಾದರೂ ಈಗ ಪುಣ್ಯದ ಫಲ ಸಿಗ್ತಾ ಇದೆ ಅಂದರೆ ಓಕೆ, ಖುಷಿ ಪಡ್ತೀವಿ. ಬಟ್ ನಮಗೆ ನೋವು ಸಿಗ್ತಾ ಇದೆ, ಈ ಜನ್ಮದಲ್ಲಿ ನೋವು ಸಿಗ್ತಾ ಇದೆ, ನಾನು ಯಾರಿಗೂ ಒಂದು ಕೆಟ್ಟದನ್ನು ಬಯಸಿಲ್ಲ ಅಂದ್ಕೊಳ್ತಾ ಇರ್ತೀವಿ. ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ತೀನಿ, ಆದರೂ ನನಗೆ ಮಾತ್ರ ಹಿಂಗಾಗುತ್ತೆ, ಒಳ್ಳೆಯವ್ರಿಗೆ ಕೆಟ್ಟದ್ದಾಗುತ್ತೆ ಯಾಕಪ್ಪ ಅಂತಿರ್ತಾರಲ್ವ. ಅದಕ್ಕೆ ಕಾರಣ ನಾವೇ ಮಾಡಿರುವ ಪಾಪ ಕರ್ಮಗಳು ಉಳಿದಿರುತ್ತೆ ಹಿಂದಿನ ಜನ್ಮದಲ್ಲಿ. ಅದನ್ನು ಈಗ ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ತಿಳ್ಕೊಳ್ಳೋಣ. ಈಸಿಯಾಗಿ ನಾವು ಅದನ್ನು ನಮ್ಮ ಕರ್ಮವನ್ನು ನಾವೇ ಕ್ಲಿಯರ್ ಮಾಡ್ಕೋಬೋದು. ನಮಗೆ ನಾವೇ ಏನು ಆಗ್ಬೋದು ಅಂದರೆ ಅಸ್ಟ್ರಾಲಜರ್ ನಾವೇ ಆಗ್ಬೋದು, ನಮಗೆ ನಾವೇ ಹೀಲರ್ ಆಗ್ಬೋದು. ಇದೆಲ್ಲವನ್ನು ಮಾಡ್ಕೊಳ್ಳೋಕ್ಕೆ ಕೆಲವೊಬ್ಬರಿಗೆ ತಿಳುವಳಿಕೆ ಇರಲ್ಲ, ಅದನ್ನ ಹೇಗೆ ಮಾಡೋದು ಅಂತ, ಅಥವಾ ಗೊತ್ತಿದ್ರೂ ಶಕ್ತಿ ಇರಲ್ಲ, ಸಮಯ ಇರಲ್ಲ. ಹೀಗಾಗಿ ಅವನ್ನ ನಾವು ಚಿಂತೆಯಲ್ಲಿ ಹೋಗಿಬಿಡ್ತೀವಿ, ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಬಟ್ ಏನು ಗೊತ್ತಾ, ಇವತ್ತು ನಾನು ನಿಮಗೆ ಈಸಿಯಾಗಿ ಒಂದಿಷ್ಟು ಟಿಪ್ಸ್ನ ಹೇಳ್ತಾ ಇದ್ದೀನಿ. ಇದೆಲ್ಲ ನನಗೆ ಹೇಗೆ ಗೊತ್ತು ಅಂದರೆ, ನನಗೂ ಗೊತ್ತಿರಲಿಲ್ಲ. ಐ ಆಮ್ ಆ್ಯನ್ ಇನ್ಸ್ಟ್ರೂಮೆಂಟ್. ನಾನು ಕೂಡ ಒಂದು ಮಾಧ್ಯಮ ಅಷ್ಟೇ. ಭಗವಂತನಿಂದ ಈ ಎಲ್ಲವನ್ನು ಕಲ್ತಿದ್ದೀನಿ. ಭಗವದ್ಗೀತೆ ಆಧಾರಿತ ಎಷ್ಟೋ ಭಗವದ್ಗೀತೆನ ಕೇಳಬೇಕು, ಅದು ಜೀವನಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಾರಲ್ವ. ಅದು ಹೇಗೆ ಅಂದರೆ, ಅದರಲ್ಲಿ ಬಹಳಷ್ಟು ಮೋಟಿವೇಶ್ನಲ್ ಮತ್ತು ನಮ್ಮ ಕರ್ಮದ ಗುಹ್ಯ ರಹಸ್ಯವನ್ನು ತಿಳಿಸುವಂಥ ಬಹಳಷ್ಟು ಆಧ್ಯಾತ್ಮಿಕ ಮಾತುಗಳಿವೆ, ಭಗವಂತನಿಂದ ಹೇಳಲ್ಪಟ್ಟಿರೋದು. ಅದನ್ನು ನಾನು ತುಂಬ ವರ್ಷಗಳಿಂದ 10-12 ವರ್ಷದಿಂದ ಅಭ್ಯಾಸ ಮಾಡ್ತಾಯಿದ್ದೀನಿ. ಹಾಗೆ ಐ ಆಮ್ ಹೀಲರ್, ಸ್ಪಿರಿಚುಯಾಲಿಟಿ ಸ್ಟೂಡೆಂಟ್. ಆಮೇಲೆ
ಈ ಥರ ಎಲ್ಲರಿಗೂ ಇದ್ರ ಬಗ್ಗೆ ಸೊಲ್ಯೂಷನ್ ಎಲ್ಲ ಕೊಟ್ಟಿರ್ತೀನಿ. ಥೆರಪಿ ಅಂತ ಹೇಳ್ತಾರಲ್ವ, ಅದನ್ನು ಕೂಡ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ಪಾಸ್ಟ್ ಲೈಫ್ ರಿಗ್ರೆಷನ್ ಕೂಡ ಕೆಲವೊಂದಕ್ಕೆ ಸೊಲ್ಯೂಷನ್ ಸಿಗದೇ ಇದ್ದಾಗ ನಾವು ಹಿಂದಿನ ಜನ್ಮಕ್ಕೆ ಹೋಗಿ ಅದನ್ನು ತಿಳ್ಕೊಂಡು ಕ್ಲಿಯರ್ ಮಾಡೋದು ಹೇಗೆ ಅಂತ. ಈಗ ನೀವು ಈ ಕೆಲವೊಬ್ಬರಿಗೆ ಅದನ್ನು ಹಿಂದಿನ ಜನ್ಮದ್ದು ಸೆಷನ್ ರಿಗ್ರೆಷನ್ ಮಾಡಿಸ್ಕೊಳ್ಳೋದು ಆಗ್ತಾ ಇರಲ್ಲ ಅಂತ ಇಟ್ಕೊಳ್ಳಿ ಮಾಡೋದಕ್ಕೆ. ಆವಾಗ ಆದರೂ ಕೂಡ ನಾವು ಸೊಲ್ಯೂಷನ್ ತೊಗೊಳ್ಳೋದು ಹೇಗೆ ಅಂತ ನೋಡೋಣ. ಏನಪ್ಪ ಅಂತ ಅಂದರೆ, ಪ್ರತಿನಿತ್ಯ ನಾವು ನಮಗೋಸ್ಕರ ನಾವು 10 ನಿಮಿಷನಾದರೂ ಮೀಸಲು ಇಟ್ಕೊಳ್ಳೇಬೇಕು. ಪ್ರತಿದಿನ ಎದ್ದು ದೇವ್ರ ಮುಂದೆ ಹೋಗಿ ನಾವು ಪೂಜೆಗಳನ್ನ ಮಾಡ್ತಾಯಿರ್ತೀವಿ. ಬಟ್ ಪೂಜೆ ಮಾಡುವಾಗ ನಮ್ಮ ಅಟೆನ್ಷನ್ ಎಷ್ಟರ ಮಟ್ಟಿಗೆ ದೇವರ ಜೊತೆಗೆ ಕನೆಕ್ಟೆಡ್ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಪೂಜೆನ ಮಾಡೋದು ಅಂತ ಯಾಕೆ ಮಾಡಿದ್ದಾರೆ, ಭಗವದ್ಗೀತೆ ಏನು ಹೇಳುತ್ತೆ ಅಂದರೆ, ನವದಾ ಭಕ್ತಿಯನ್ನು ಮಾಡಬೇಕು ಅಂತ ಭಗವದ್ಗೀತೆ ತಿಳಿಸ್ಕೊಡುತ್ತೆ. ಅಂದರೆ 9 ಥರದ ರೀತಿಯಲ್ಲಿ ನಾವು ಭಗವಂತನನ್ನು ಪೂಜೆ ಮಾಡ್ತಾ ಇರಬೇಕು. ಆ ಪ್ರೊಸೀಜರ್ ಅಷ್ಟು ಮಾಡುವಷ್ಟರಲ್ಲಿ ಏನಾಗುತ್ತೆ, ನಮ್ಮ ಮನಸ್ಸು ಭಗವಂತನ ಕಡೆಗೆ ಕನೆಕ್ಟ್ ಆಗಿರುತ್ತೆ. ಅಂದರೆ 9 ಥರದ್ದು ಅಂದರೆ, ಒಂದು ಆರತಿ ಮಾಡೋದು, ನೈವೇದ್ಯ ಮಾಡುವುದು, ಕೀರ್ತನೆ, ಭಜನೆ, ಈ ಥರ ನವದಾ ಭಕ್ತಿ ಅಂತ ಬರುತ್ತೆ. 9 ಥರ ನಾವು ಮಂತ್ರಗಳನ್ನ ಪಠಿಸೋದು, ಈ ಎಲ್ಲ ಪ್ರೊಸೀಜರ್ಸ್ ಮಾಡುವಷ್ಟರಲ್ಲಿ ಪೂರ್ತಿ ನಾವೇನು ಮಾಡ್ತಿದ್ದೀವಿ ಅನ್ನೋದು ಅಟೆನ್ಷನ್ ಇಟ್ಕೊಂಡು ಮಾಡಬೇಕು. ಓಕೆ, ನಾವು ಪೂಜೆ ಮಾಡ್ತಾಯಿದ್ದೀವಿ, ದೇವ್ರ ಪೂಜೆ ಮಾಡ್ತಾ ಇದ್ದಾಗ ದೇವರ ನೆನಪಿನಲ್ಲೇ ಇದ್ವಿ ಅಂದರೆ ಆಟೋಮೆಟಿಕ್ ನಮ್ಮ ಮನಸ್ಸು ಭಗವಂತನ ಮನಸ್ಸು ಜೊತೆ ಕನೆಕ್ಟ್ ಆದ ಹಾಗೆ. ಅಂದರೆ ಹೈ ಫ್ರೀಕ್ವೆನ್ಸಿ ಎನರ್ಜಿ ಜೊತೆಗೆ ನಮ್ಮ ಮನಸ್ಸು ಕನೆಕ್ಟ್ ಆಗುತ್ತೆ. ಆಗ ಭಗವಂತನಲ್ಲಿ ಇರುವ ಎಲ್ಲ ಶಕ್ತಿಗಳು ನಮ್ಮೊಳಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮೊದಲನೇ ಪ್ರೊಸೀಜರ್, ನಾವು ಪ್ರತಿಯೊಬ್ಬರು ಮಾಡಲೇಬೇಕಾಗಿರೋದು. ಹಾಗೆ ಪೂಜೆ ಮಾಡೋದು ಅಂತ ಅರ್ಜೆಂಟಲ್ಲಿ ಮಾಡುವುದು, ಆಡಂಬರದ ಪೂಜೆ ಮಾಡೋದು, ತೋರಿಕೆಯ ಪೂಜೆ ಮಾಡೋದು, ಇದೆಲ್ಲದಕ್ಕಿಂತ ಅದು ಮಾಡೋದು ತಪ್ಪಂತ ಅಲ್ಲ. ಪೂಜೆಗಳನ್ನ ಹೂವು ಏರಿಸೋದು, ಸಾಕಷ್ಟು ಡೆಕೋರೇಷನ್ ಮಾಡೋದು, ದುಡ್ಡು ಖರ್ಚು ಮಾಡೋದು, ಅದು ಮನೆಗೆ ಪೂಜಾ ರೂಮ್ಗೆ ಒಂದು ಒಳ್ಳೆ ವೈಬ್ರೇಷನ್ ಕೊಡುತ್ತೆ. ಅದು ಓಕೆ, ಅದು ತಪ್ಪಂತ ಏನಿಲ್ಲ. ಅದ್ರ ಜೊತೆಗೆ ನಾವು 100% ನಮ್ಮ ಮನಸ್ಸನ್ನು ಏಕಾಗ್ರವಾಗಿ ಇಟ್ಕೋಬೇಕು. ಯಾವುದಾದ್ರೂ ಒಂದು ಮಂತ್ರವನ್ನು ಜಪಿಸ್ತಾ ಇರಬೇಕು, ಮಂತ್ರದ ಅರ್ಥವನ್ನು ತಿಳ್ಕೊಂಡಿರಬೇಕು. ಅಂದಾಗ ನಮಗೆ ಇನ್ನಷ್ಟು ಮನಸ್ಸಿನೊಳಗಡೆ ಅದು ಎನರ್ಜಿ ಸಿಗ್ತಾ ಹೋಗುತ್ತೆ. ಆಗ ಭಗವಂತನಿಂದ ನಮಗೆ ಎನರ್ಜಿ ಸಿಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, 10 ನಿಮಿಷ ನಾವು ಪ್ರತಿನಿತ್ಯ ಎಲ್ಲ ಪೂಜೆ ಆದಮೇಲೆ ದೇವರ ಮುಂದೆ ಕುಳಿತುಕೊಂಡು ದೇವರ ಜೊತೆಗೆ ನಾವು ಮಾತಾಡಬೇಕು. ನಿಮ್ಮ ಯಾರು ಇಷ್ಟ ದೇವರಿರ್ತಾರೆ ಅವರನ್ನು ನೆನೆಸ್ಕೊಂಡು ನಾವು ಒಂದಿಷ್ಟು ಮಂತ್ರಗಳನ್ನ ಹೇಳಬೇಕು. ಹಾಗೆ ಏನು ಮಾತಾಡಬೇಕು ಅಂತ ಹೇಳ್ತೀನಿ. ಯೂಶ್ವಲಿ ದೇವರು ಅಂದರೆ ದೇವರಿರೋದು ಒಬ್ಬರೇ. ದೇವನೊಬ್ಬ ನಾಮ ಹಲವು ಅಲ್ವಾ. ಎಲ್ಲರಿಗೂ ದೇವರು ಇರೋದು ಒಬ್ಬರೇ, ಹೆಸರುಗಳು ಮಾತ್ರ ಬೇರೆ ಬೇರೆ ಇದೆ. ದೇವರ ರೂಪ ನಮಗೆ ಮೈಂಡಿಗೆ ಬರ್ತಾ ಇಲ್ಲ ಅಂದರೆ, ದೇವರಿರೋದು ಜ್ಯೋತಿ ಸ್ವರೂಪದಲ್ಲಿ ಇರ್ತಾರೆ ಅಲ್ವಾ. ಕ್ಯಾಂಡಲ್, ಈ ಕ್ರಿಶ್ಚಿಯನ್ ಆದರೆ ಕ್ಯಾಂಡಲ್ನ ಹಚ್ಚಿಟ್ಟು ದೇವರ ರೂಪದಲ್ಲಿ ತೋರಿಸ್ತಾರೆ. ಗೌತಮ ಬುದ್ಧ ಆದರೆ ದಿವ್ಯ ಜ್ಯೋತಿ ಅಂತ ಕರೀತಾರೆ. ಬಸವಣ್ಣನವರು ಓಂಕಾರ ಅಂತ ಕರೀತಾರೆ ದೇವರಿಗೆ. ಹಾಗೆ ಇನ್ನು ಮೊಹಮ್ಮದ್ ಪೈಗಂಬರ್ ಅವರು ಮುಸ್ಲಿಂ, ಅಲ್ಲಾ ಏಕ್ ನೂರ್ ಅಂತಾರೆ. ನೂರ್ ಅಂದರೆ ಒಂದು ಬಿಂದು, ಲೈಟ್ ಬಿಂದು ಥರ. ಹೀಗೆ ದೇವರಿರುವ ರೂಪ ಆ ಥರ ಒಂದು ಲೈಟ್ ಜ್ಯೋತಿರ್ಬಿಂದು ರೂಪದಲ್ಲಿ ನಾವು ಕಣ್ಣು ಮುಚ್ಕೊಂಡು ದೇವರನ್ನು ಅದೇ ಫಾರ್ಮಲ್ಲಿ ನೆನೆಸ್ಕೊಳ್ಬೇಕು. ದೇವರಿರೋದು ಒಂದು ಲೈಟ್ ಥರ ಕಾಣಿಸ್ತಿದ್ದಾರೆ, ಅವ್ರ ಸುತ್ತಲೂ ಶಕ್ತಿಯ ಕಿರಣಗಳು ಹರಡ್ತಾ ಇದೆ. ಅದು ನಾವು ಯಾವಾಗ ದೇವರನ್ನ ನೆನಪು ಮಾಡ್ತೀವಿ, ಅವರಲ್ಲಿರುವ ಎಲ್ಲ ಶಕ್ತಿಯ ಕಿರಣಗಳು ನಮ್ಮ ಒಳಗಡೆನೂ ಬರ್ತಾ ಇದೆ. ನಮ್ಮ ಒಳಗಡೆನೂ ಒಂದು ಲೈಟ್ ಇದೆ, ಒಂದು ಚೈತನ್ಯ ಶಕ್ತಿ ಇರುತ್ತೆ. ಎಲ್ಲಿರುತ್ತೆ ಅಂದರೆ ಈ ಹಣೆಯ ಮಧ್ಯದಲ್ಲಿ ಇರುತ್ತೆ. ಅಲ್ಲಿ ನಮಗೆ ಬರ್ತಾ ಇದೆ, ದೇವರಿಂದ ಶಕ್ತಿ ಬರ್ತಾ ಇದೆ ಅಂದಾಗ ನಮ್ಮ ಆತ್ಮಬಲ ಹೆಚ್ಚುತ್ತಾ ಹೋಗುತ್ತೆ. ನಮ್ಮ ಒಳಗಡೆ ಇರುವಂಥ ಏನು ಆತ್ಮ ಅನ್ನೋದಿದೆಯಲ್ವ, ಅದಕ್ಕೆ ಶಕ್ತಿ ಸಿಗ್ತಾ ಹೋಗುತ್ತೆ. ಆಗ ಏನಾಗ್ತಾ ಹೋಗುತ್ತೆ, ನಮ್ಮಲ್ಲೂ ಆತ್ಮಬಲ ತುಂಬುತ್ತಾ ಹೋಗುತ್ತೆ. ಇದಾದಮೇಲೆ ಕರ್ಮವನ್ನು ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ ಇನ್ನೂ ಸಾಕಷ್ಟು ಡೆಪ್ತಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಈಗ ಸಿಂಪಲ್ಲಾಗಿ ಒಂದೆರಡು ಸ್ಟೆಪ್ನ ಹೇಳ್ತೀನಿ. ದೇವ್ರ ಮುಂದೆ ಕುಳಿತಾಗ ಕಣ್ಣು ಮುಚ್ಚಿಬಿಟ್ಟು ದೇವ್ರ ಹತ್ರ ಹೇಳಿ, ಭಗವಂತ ನೋಡಿ, ನನಗೆ ಗೊತ್ತಿದ್ದು ಗೊತ್ತಿಲ್ಲದೆ ನಾನು ಯಾರಿಗೆಲ್ಲ ನೋವು ಕೊಟ್ಟಿದ್ದೀನಿ, ಎಲ್ಲರ ಹತ್ರನೂ ನಾನು ಹೃದಯಪೂರ್ವಕವಾಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಅವ್ರು ಯಾರೇ ಇರ್ಬೋದು, ಹೆಣ್ಮಕ್ಳಿರಲಿ ಗಂಡ್ಮಕ್ಳಿರಲಿ, ಅಣ್ಣಂದಿರು, ಅಪ್ಪ ಅಮ್ಮ, ಯಾರಿಂದಾದರೂ ನಮಗೆ ನೋವು ಸಿಗ್ತಿದೆ ಅಂದರೆ ಅದನ್ನು ತಿಳ್ಕೊಬೇಕು. ಒಂದಲ್ಲ ಒಂದು ಸಾರಿ ನಾವು ಅವ್ರಿಗೆ ಕೊಟ್ಟಿದ್ದೇ ನಮಗೆ ವಾಪಸ್ ಬರ್ತಾ ಇದೆ. ಕರ್ಮ ಹೇಗೆ ಅಂದರೆ, ಈಗ ಒಂದು ಗೋಡೆಗೆ ನಾವು ಒಂದು ಬಾಲ್ನ ಎಸೆದ್ರೆ ಆ ಬಾಲ್ ಬಿಟ್ಟು ವಾಪಸ್ ನಮ್ಮ ಹತ್ರನೇ ಬರುತ್ತೆ ಅಲ್ವಾ. ಅದೇ ರೀತಿ ನಾವು ಯಾವ ಬಾಲ್ನ ಒಗಿತೀವಿ, ಬಿಳಿ ಬಾಲ್ನ ಒಗೆದ್ರೆ ಬಿಳಿ ಬಾಲೇ ಬರುತ್ತೆ.
ಕಪ್ಪು ಬಾಲನ್ನ ಒಗೆದ್ರೆ ಕಪ್ಪು ಚೆಂಡು ಒಗೆದ್ರೆ ಕಪ್ಪು ಚೆಂಡೇ ಬರುತ್ತೆ. ಹಾಗೆ ಕರ್ಮ ಕೂಡ ನಾವು ಯಾರಿಗೆ ಯಾವ ಕರ್ಮವನ್ನು ಕೊಟ್ಟಿರ್ತೀವಿ ಅದೇ ಕರ್ಮ ನಮಗೆ ಅವರಿಂದನೇ ರಿಟರ್ನ್ ಆಗುತ್ತೆ. ಒಳ್ಳೆಯದನ್ನು ಕೊಟ್ಟಿದ್ರೆ ಅವರಿಂದ ನಮಗೆ ಖುಷಿ ಸಿಗ್ತಾ ಇರುತ್ತೆ, ಒಳ್ಳೆಯದೇ ಆಗ್ತಾ ಇರುತ್ತೆ. ಯಾವಾಗಲೂ ಅವರಿಂದ ನಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೆಯದೇ ನಡೀತಾ ಇರುತ್ತೆ. ಅದೇ ಕೆಟ್ಟದ್ದನ್ನೇ ನಾವು ಕೊಟ್ಟು ಬಂದಿದ್ವಿ ಅಂದರೆ ಅವರಿಂದ ನಮಗೆ ಯಾವುದೋ ಒಂದು ರೂಪದಲ್ಲಿ ನೋವು ಸಿಗ್ತಾ ಇರುತ್ತೆ. ಬೇರೆ ಜನ್ಮದಲ್ಲಿ ಉಳಿದಿರುತ್ತಲ್ವ ಅಲ್ಲಿ ಅವ್ರಿಗೆ ನೋವು ಕೊಟ್ಟಿರ್ತೀವಿ. ಅವರು ಈ ಜನ್ಮದಲ್ಲಿ ನಮಗೆ ನಮ್ಮ ಫ್ಯಾಮ್ಲಿಯಲ್ಲಿ ನಮ್ಮವರಾಗೆ ಹುಟ್ಟಿರ್ತಾರೆ, ಫ್ರೆಂಡ್ಸಾಗಿ ಹುಟ್ಟಿರ್ತಾರೆ, ಸಂಬಂಧಿಕರಾಗಿ ಹುಟ್ಟಿರ್ತಾರೆ. ಹೆಂಡತಿ, ಗಂಡ, ಮಕ್ಕಳು, ಅತ್ತೆ, ಮಾವ ಯಾವುದೋ ಒಂದಲ್ಲ ಒಂದು ರೂಪದಲ್ಲಿ ವಾಪಸ್ ನಮ್ಮ ಜೊತೆಲೇ ಇವರು ಹುಟ್ಟಿ ಬಂದಿರ್ತಾರೆ. ಅವರಿಂದನೇ ನಮಗೆ ನೋವು ಸಿಗ್ತಾ ಇರುತ್ತೆ. ಹಾಗಾಗಿ ಯಾರಿಂದ ನೋವು ಸಿಗ್ತಾ ಇರುತ್ತೆ ಅವರನ್ನು ನೀವು ಏನು ಮಾಡಬೇಕು, ದೇವರನ್ನು ಸಾಕ್ಷಿಯಾಗಿಟ್ಕೊಂಡು ಅವರ ರೂಪವನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಕ್ಸಾಂಪಲ್, ನಿಮಗೆ ಯಾರೋ ಒಬ್ಬರು ಸಂಬಂಧಿಕರಿಂದ ಅಥವಾ ಅತ್ತೆ ಮಾವಯಿಂದ ನೋವು ಸಿಗ್ತಾ ಇದೆ ಅಂತ ಇಟ್ಕೊಳ್ಳಿ. ಅತ್ತೆನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಗಂಡನಿಂದ ಆಗ್ತಾ ಇದೆಯಾ, ಹೆಂಡತಿಯಿಂದ ಆಗ್ತಾ ಇದ್ದರೆ ಅವ್ರನ್ನ ಏನು ಮಾಡಬೇಕು, ಕಣ್ಮುಂದೆ ಇಮ್ಯಾಜಿನ್ ಮಾಡಿಕೊಂಡು ಅವ್ರಿಗೆ ಕ್ಷಮೆ ಕೇಳಿ. ನಿಮಗೆ ನಾನು ಯಾವುದೋ ಒಂದು ಜನ್ಮದಲ್ಲಿ ತಿಳಿದೇನೋ ನೋವು ಕೊಟ್ಟಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಅವ್ರಿಗೆ ಪ್ರತಿದಿನ 21 ದಿನ ನಿರಂತರವಾಗಿ ಒಂದು 30 ಸೆಕೆಂಡ್ 1 ಮಿನಿಟ್ ಕೇಳಿದರೂ ಸಾಕು ಕ್ಷಮೆನ. ಪ್ರತಿದಿನ ಅಭ್ಯಾಸ ಆಗ್ತಾ ಹೋಗುತ್ತೆ ಕೇಳುವುದು. ಸೊ ಹಾಗೆ ಕೇಳ್ತಾ ಏನಾಗುತ್ತೆ, ಅವರಲ್ಲಿ ಚೇಂಜಸ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಕೂಡ ಗಮನಿಸ್ಬೋದು. ಪ್ರಾಕ್ಟಿಕಲಿ ಮಾಡಿಬಿಟ್ಟು ಆಮೇಲೆ ನೀವು ನಂಬಬಹುದು. ಹಾಗೆ ಯಾವುದನ್ನು ನಂಬಾರ್ದಲ್ವ. ನಾವು ಕೂಡ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಆಮೇಲೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಾವು ಅದನ್ನು ಪ್ರಾಕ್ಟಿಕಲ್ ಮಾಡಬೇಕು, ಆಗ ನಮಗೆ ಅನುಭವ ಆಗುತ್ತೆ. ನೋಡಿ, ಈ ಥರ ಇದೊಂದು ಸ್ಮಾಲ್ ಇದು ಫಸ್ಟು ಟೆಕ್ನಿಕ್ಕು ಮಾಡಿ. ಯಾರಿಂದಾದರೂ ನಿಮ್ಗೆ ನೋವಿತ್ತಂದರೆ ಅಥವಾ ಏನೋ ಪ್ರಕೃತಿಗೆ ತೊಂದರೆ ಕೊಟ್ಟಿರ್ತೀವಿ, ಅದರಿಂದ ನಮಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಮನೆಯಲ್ಲಿ ಏನಾದರೂ ವೃದ್ಧಿ ಆಗ್ತಾ ಇಲ್ಲ ಅಂದರೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂಥ ನೆಗೆಟಿವ್ ಎನರ್ಜೀಸ್ ಸುತ್ತಲೂ ಇರುತ್ತೆ. ಎಲ್ಲದಕ್ಕೂ ನಾವು ಕ್ಷಮೆಯನ್ನು ಕೇಳುವುದು ಮೊದಲನೆಯ ಒಂದು ಕರ್ಮವನ್ನು ಹೀಲ್ ಮಾಡ್ಕೊಳ್ಳುವಂಥ ಪ್ರೊಸೀಜರ್. ದೇವ್ರ ಮುಂದೆ ಕೂತ್ಕೊಳ್ಬೇಕು. ದೇವರಿಗೆ ಧನ್ಯವಾದನ ಹೇಳಿಬಿಟ್ಟು ಒಂದು ಮಂತ್ರವನ್ನು ಹೇಳಿಬಿಟ್ಟು ಇಷ್ಟ ದೇವರನ್ನು ಕಣ್ಮುಂದೆ ತಗೊಂಡು, ಹಾಗೆ ಯಾರಿಂದ ನೋವಾಗ್ತಿದೆ ಅವ್ರು ಎಲ್ಲರನ್ನು ಎಟ್ ಎ ಟೈಮ್ 10 ಜನ ಇದ್ದರೆ 10 ಜನನೂ ನೀವು ಕಣ್ಮುಂದೆ ಇಮ್ಯಾಜಿನ್ ಮಾಡ್ಕೊಂಬಿಟ್ಟು ಎಲ್ಲ ನಿಮ್ಮ ಮುಂದೆ ಅವ್ರು ಬಂದು ನಿಂತಿದ್ದಾರೆ. ನೀವು ಅವ್ರಿಗೆ ಡೈರೆಕ್ಟ್ ಕ್ಷಮೆ ಕೇಳ್ತಾ ಇದ್ದೀರಾ, ಆದರೆ ಮನಸ್ಸಲ್ಲಿ ಕೇಳ್ತಾ ಇದ್ದೀರಾ. ಭಗವಂತನ ಹತ್ರ ಹೇಳ್ತೀರಾ, ದೇವರೇ, ನಾನು ಇವರಿಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ತೊಂದರೆ ಕೊಟ್ಟಿದ್ದೀನಿ, ನೋವು ಕೊಟ್ಟಿದ್ದೀನಿ ಯಾವುದೋ ಜನ್ಮದಲ್ಲಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಹಾಗೂ ನೀವೆಲ್ಲ ಸಹೋದರರು ಏನಿದ್ದೀರಾ, ನಿಮಗೆ ನನ್ನಿಂದ ಏನೆಲ್ಲ ತೊಂದರೆ ಆಗಿದೆ, ನನ್ನ ಅಜ್ಞಾನ ಕಾಲದಲ್ಲಿ ತಿಳುವಳಿಕೆ ಇಲ್ಲದೆ ನೋವು ಕೊಟ್ಟಿದ್ದೀನಿ. ಹಾಗಾಗಿ ದಯವಿಟ್ಟು ನನ್ನ ಕ್ಷಮಿಸಿ ಪ್ಲೀಸ್ ಅಂತ ಅವ್ರ ಹತ್ರ ಹೃದಯಪೂರ್ವಕವಾಗಿ, ಯಾವುದೇ ಅಹಂಕಾರ ದುರಹಂಕಾರ ಯಾವುದೂ ಇಲ್ಲದೆ ನಿರಹಂಕಾರದಿಂದ ನಾವು ಕ್ಷಮೆಯನ್ನು ಕೇಳಬೇಕು. ಆಗ ಏನಾಗುತ್ತೆ, ಸ್ಲೋ ಆಗಿ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಅವ್ರನ್ನ ರೀಚ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ರೀಚ್ ಆಗ್ತಾ ಅವ್ರಿಗೆ ಗೊತ್ತಿಲ್ಲದೆ ಅವರು ನಮ್ಮನ್ನು ಕ್ಷಮಿಸ್ತಾ ಹೋಗ್ತಾರೆ. ಭಗವಂತ ನಮಗೆ ಸಾಕ್ಷಿಯಾಗಿರ್ತಾರಲ್ವ. ಹಾಗಾಗಿ ಅವರಿಂದ ನಮ್ಗೆ ಆಗ್ತಿರುವಂಥ ತೊಂದರೆಗಳು, ಮಾನಸಿಕ ನೋವುಗಳು, ಕಿರುಕುಳಗಳು ಏನೇ ಇದ್ದರೂ ಕೂಡ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಅಲ್ಲಿವರೆಗೂ ನಾವು ಸಹನೆಯನ್ನು ಮಾಡ್ಕೋಬೇಕು. ಏನಾದರೂ ಮತ್ತೆ ಅವರಿಂದ ಏನೋ ಜಗಳ ಆಗ್ತಾ ಇದೆ ಅಂದಾಗ ವಾಪಸ್ ನಾವು ಅದೇ ಜಗಳ ಮಾಡೋದು, ದ್ವೇಷ ಮಾಡೋದು, ಕೋಪ ಮಾಡೋದು ಮಾಡಿದರೆ ನಾವು ಮತ್ತೆ ಒಂದಿಷ್ಟು ಕರ್ಮವನ್ನು ಮಾಡ್ಕೊಳ್ತಾ ಇದ್ದೀವಿ. ಕರ್ಮವನ್ನು ಕ್ಲಿಯರ್ ಮಾಡ್ಕೊಳ್ಬೇಕಾಗಿತ್ತು. ಅದು ಬಿಟ್ಟು ಮತ್ತೆ ಕೊಡ್ತಾ ಇದ್ದೀವಿ. ಮತ್ತೆ ಒಂದು ಕೆಟ್ಟ ಕರ್ಮ ಅಂದರೆ ಒಂದು ನೆಗೆಟಿವ್ ಬಾಲ್ನ ಎಸಿತಾ ಇದ್ದೀವಿ ಅವ್ರಿಗೆ. ಅದು ಮುಂದಕ್ಕೆ ಹಳೇದು ಆಲ್ರೆಡಿ ಇನ್ನೂ ಕ್ಲಿಯರ್ ಮಾಡ್ಕೋತಾ ಇರ್ತೀವಿ. ಇದು ಸ್ಟಾಕ್ ಆಗ್ತಾ ಇರುತ್ತೆ. ನೆಗೆಟಿವ್ ಪಾಪ ಕರ್ಮ ಇನ್ನೊಂದು ಕಡೆ. ಅದೇ ನಮಗೆ ರಿಟರ್ನ್ ಬರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಮತ್ತೆ ಒಂದು ಸ್ವಲ್ಪ ದಿನ ಬಿಟ್ಟು. ಹಾಗಾಗಿ ಎಷ್ಟೇ ನೋವು ಅನಿಸಿದ್ರು, ಕಷ್ಟ ಅನಿಸಿದ್ರು ಕೂಡ ಸ್ವಲ್ಪ ಸಹನೆ ಮಾಡಿಕೊಳ್ಬೇಕು. ಸ್ವಲ್ಪ ಸಹನೆ ಮಾಡ್ತಾ ಹೀಗೆ ಪ್ರತಿನಿತ್ಯ 10 ನಿಮಿಷ, 5 ನಿಮಿಷ, 10 ನಿಮಿಷ ಆಗಲ್ಲ ಅಂದರೆ 5 ನಿಮಿಷನಾದರೂ ನಮಗೋಸ್ಕರ ನಾವು ಕೊಟ್ಕೊಳ್ತಾ ಇರೋದು ಈ ಸಮಯ. 5 ನಿಮಿಷ ದೇವ್ರ ಮುಂದೆ ಕೂತ್ಕೊಂಡು ಪ್ರತಿನಿತ್ಯ ನಾವು ಕ್ಷಮೆಯನ್ನು ಕೇಳಬೇಕು. ಪ್ರತಿಯೊಬ್ಬರಿಗೂ ಕ್ಷಮೆ ಕೇಳಿ, ದೇವರಿಗೂ ಕ್ಷಮೆ ಕೇಳಿ, ಹಾಗೆ ಈ ಪ್ರಕೃತಿಗೂ ಕ್ಷಮೆಯನ್ನು ಕೇಳಬೇಕು. ಪ್ರಕೃತಿಯಲ್ಲಿರುವಂಥ ಪಂಚತತ್ವಗಳು, ನಮ್ಮ ಶರೀರ ಕೂಡ ಪಂಚತತ್ವಗಳಿಂದನೇ ಆಗಿದೆ ಅಲ್ವಾ. ನಮಗೆ ಬರುವಂಥ ಕಾಯಿಲೆಗಳು ಕೂಡ ಪಂಚತತ್ವದಿಂದನೇ ಬರುತ್ತೆ, ಪ್ರಕೃತಿಯಿಂದನೇ ಬರ್ತಿರುತ್ತೆ. ಹಾಗಾಗಿ ನಾವು ಪ್ರತಿನಿತ್ಯ ಕ್ಷಮೆಯನ್ನು ಕೇಳ್ತಾ ಇದ್ದಷ್ಟು ಸಾಕಷ್ಟು ನಮ್ಮ ಸಂಬಂಧಗಳಲ್ಲಿ ಬದಲಾವಣೆ ಆಗ್ತಾ, ಮಧುರತೆ ಬರ್ತಾ ಹೋಗುತ್ತೆ ಸಂಬಂಧಗಳಲ್ಲಿ. ಇದನ್ನೆಲ್ಲ ನೀವು ಟ್ರೈ
ಮಾಡಿ ಅರ್ಥ ಆಗ್ತಾ ಇಲ್ಲ ನಾನು ಹೇಳಿದ್ದು ಅಂದರೆ ಕಮೆಂಟ್ ಮಾಡಿ, ಇನ್ನಷ್ಟು ನಿಧಾನವಾಗಿ ನಾನು ಮುಂದೆ ಬರೋ ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೋಡಿ ನಮ್ಮ ಲಕ್ಕಿ ಎಷ್ಟು ಕುಣಿತಾ ಇತ್ತು ಟ್ರೀಟ್ ಹಾಕ್ತಾಯಿದ್ದು ಇದಕ್ಕೆ. ಹಾಗೆ ಗೋಲ್ಡನ್ ರಿಟ್ರೀವರ್ ಫುಡ್ ಅಂದರೆ ಅದು ಏನಾದರೂ ಊಟ ಮಾಡದೇ ಇರುವಾಗ ಈ ಥರ ವೆಜಿಟೇಬಲ್ಸ್ನ ಬಾಯ್ಲ್ ಮಾಡಿ ಹಾಕೋದ್ರಿಂದ ತಿಂದ್ಬಿಡುತ್ತೆ ರೈಸ್ ಜೊತೆಗೆ. ನೋಡಿ ಇವತ್ತು ಬೀಟ್ರೂಟ್ನ ಸ್ವಲ್ಪ ಕುದಿಸ್ಬಿಟ್ಟು ಕೊಡ್ತಾಯಿದ್ದೀನಿ, ಅದಕ್ಕೆ ತುಂಬ ಇಷ್ಟ ಆಗುತ್ತೆ. ಎಲ್ಲವನ್ನು ತಿಂತಾ ಇದೆ. ವೆಜಿಟೇರಿಯನ್ ಡಾಗ್ ಇತ್ತಂದರೆ, ವೆಜಿಟೇರಿಯನ್ಸ್ ಇದ್ರಿ ಅಂದರೆ ಈ ಥರ ಫುಡ್ನೆಲ್ಲ ಅದಕ್ಕೆ ನಾವು ಕೊಡ್ಬೋದು. ಎಲ್ಲ ವೆಜಿಟೇಬಲ್ನ ಬಾಯ್ಲ್ ಮಾಡಿ ಕೊಡ್ಬೋದು, ಪನ್ನೀರ್ ಕೊಡ್ಬೋದು, ಮೊಸರು ಕೊಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ